ಆ ವೀರಪ್ಪನ ಹಿಡಿಯಕ್ ಬಂದವರೆಲ್ಲ ಸಾಯ್ತಿದ್ದಾರೆ ಸರ್. ಆ ರಾಕ್ಷಸನಿಂದ ಯಾವಾಗ ಸರ್ ನಮಗ್ ಬಿಡುಗಡೆ? ಆ ಕಿರಾತಕನ ಆಟ ಇನ್ ಮುಂದೆ ನಡೆಯಲ್ಲ. ಏನ್ ಹೇಳ್ತಿದ್ದೀರಾ ಸರ್? 3 ಸ್ಟೇಟ್ ಪೊಲೀಸ್ ನಿಂದಾನೇ ಹಿಡಿಯಕ್ ಆಗ್ತಿಲ್ಲ ಅವನ್ನ, ಅಂತದ್ರಲ್ಲಿ ನಮ್ ಕೈಯಿಂದ? ನೋ, ಆಲ್ ಇಂಡಿಯಾದಲ್ಲೇ ನಂಬರ್ 1. ಅವ್ರೆಲ್ರಿಗಿಂತಾನು ಪವರ್ಫುಲ್ ದ ಗ್ರೇಟ್ 1 ಮ್ಯಾನ್ ಆರ್ಮಿ ಆಫೀಸರ್ ಒಬ್ಬ ಅವನ್ನ ಹಿಡಿಯಕ್ಕೆ ಇಲ್ಲಿ ಬರ್ತಾ ಇದ್ದಾನೆ. ಅಷ್ಟು ಪವರ್ಫುಲ್ ಆಫೀಸರ ಸರ್? ಅವನ್ ಹೆಜ್ಜೆ ಇಟ್ರೆ ಭೂಕಂಪ, ಅವನ್ ಚಿಟ್ಕೆ ಹೊಡೆದ್ರೆ ಸಿಂಹ ನಡುಗುತ್ತೆ, ಅವನ್ ಕಣ್ಣು ನೋಟಕ್ಕೆ ಹುಲಿ ಹೆದರ್ಕೊಂಡು ಓಡ ಹೋಗುತ್ತೆ. ಅಂಥದ್ರಲ್ಲಿ ಈ ವೀರಪ್ಪನ್ ಸೊಳ್ಳೆ ಇದ್ದ ಹಾಗೆ. ಏಯ್, ಯಾರು ನೀನು? ಈ ಕಾಡ್ನಲ್ಲಿ ನಿನ್ಗೇನ್ ಕೆಲಸ? ನಾನು ಯಾರು? ನಿಮಗೆ ಶರ್ಲಾಕ್ ಹೋಮ್ಸ್ ಗೊತ್ತಾ? ಜೇಮ್ಸ್ ಬಾಂಡ್? ಇಲ್ಲ. ಅವರಿಬ್ರು ನನ್ ಶಿಷ್ಯದಿರು. ಒಂದ್ ಸ್ಯಾಂಪಲ್ ಹೇಳ್ತೀನಿ ಕೇಳಿ. ಒಂದು ಟ್ರೈನು 300 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇತ್ತು. ಸಡನ್ ಆಗಿ ಒಂದು ಕೋಳಿ ಅಡ್ಡ ಬಂತು. ಟ್ರೈನ್ ನ ಎಡಗೈಲಿ ಹೋಲ್ಡ್ ಮಾಡಿ ಕೋಳಿನ ಉಳಿಸ್ತೆ. ಅದೇ ತರ ನಿಮ್ಮನ್ನ ಉಳ್ಸಕ್ ಬಂದಿದೆ. ಅಂದ್ರೆ ನಿಮ್ಮ ಪಾಲಿಗೆ ಯಮನಾಗಿರೋ ಆ ವೀರಪ್ಪನ ಹಿಡಿದು ನಿಮ್ಮ ಪ್ರಾಣನ ಉಳ್ಸಕ್ ಬಂದಿರೋ ಸೂಪರ್ ನ್ಯಾಚುರಲ್ ನೀನ ಕೈ ಅಲ್ಲಿಗೆ ಬಂದೆ? ಆ ಸೂರಪ್ಪನ ಹಿಡಿಯಕ್ಕೆ. ಸೂರಪ್ಪನಲ್ಲ ಸಾರ್, ವೀರಪ್ಪನ. ಅವನ ಅಪ್ಪನ ಹಿಡಿಯಕ್ಕೆ. ಅವರಪ್ಪ ಬೇಡ ಸಾರ್, ವೀರಪ್ಪನ ಮಾತ್ರ ಹಿಡಿಯೋಣ. ಅವನ್ನ ಹಿಡಿಯಕ್ಕೆ. ಏಯ್, ಆ ವೀರಪ್ಪ ಇರೋದು ನಿನ್ನಂತ ಹೇಡಿಗಳ ಏರಿಯಾದಲ್ಲಿ, ನನ್ನಂತ ಧೈರ್ಯಶಾಲಿ ಏರಿಯಾಕ್ಕೆ ಕಾಲಿಡಲ್ಲ. ಏಯ್, ನಿನಗೆ ಇನ್ನು ನನ್ ಬಗ್ಗೆ ಗೊತ್ತಿಲ್ಲ. ನಾನು ಸುಮ್ನೆ ಗುರಾಯಿಸಿದ್ರೆ ಸಾಕು, ಸೂರ್ಯ ಮುಳುಗ್ಬಿಡ್ತಾನೆ. ಏಯ್, ನನ್ನ ವಿಚಾರ ನಿನ್ಗೆ ಇನ್ನೂ ಗೊತ್ತಿಲ್ಲ. ನಾನೊಂದ್ಸಾರಿ ಬಂದ್ರೆ ಕಾಡಲ್ಲೆಲ್ಲ ಬಿರುಗಾಳಿ ಬಂದ್ಬಿಡುತ್ತೆ. ಹ್ಮ್. ಏಯ್, ಚಾಲೆಂಜ್ ಕಟ್ತೀಯನೋ ಬೆಟ್ಸ್ ಕಟ್ತೀಯನೋ? ಆ ವೀರಪ್ಪನಿರೋದು ನಿಮ್ಮ ಏರಿಯಾದಲ್ಲಿ. ಅದೆಂಗ ಯಾಯತ್ಯ? ಒಂದ್ ನಿಮಿಷ, ಗಾಳಿ ಯಾವ ದಿಕ್ಕಿಂದ ಬರ್ತಾ ಇದೆ? ಈ ದಿಕ್ಕಿಂದ ಸಾರ್. ಸಾರ್ ಏನ್ ಸರ್ ಮೂಸ್ತಾ ಇದ್ದೀರಾ? ಆ ವೀರಪ್ಪನ ವಾಸನೆ ಈ ದಿಕ್ಕಿಂದನೇ ಬರ್ತಾ ಇದೆ.